ಕೃಷಿಯಲ್ಲಿ ಅದು ಒಂದೇ ವರ್ಷದಲ್ಲಿ ಎಂತಹ ಅದ್ಭುತವನ್ನ ಸಾಧಿಸಬಹುದು ಗೊತ್ತಾ? ಇಲ್ಲಿದೆ ನೋಡಿ ಅದಕ್ಕೊಂದು ನೈಜ ಉದಾಹರಣೆ. ಒಬ್ಬ ಸಾಮಾನ್ಯ ರೈತ ಕೇವಲ ಒಂದೇ ವರ್ಷದಲ್ಲಿ ತನ್ನ ಅಡಿಕೆ ಇಳುವರಿಯನ್ನ ಸುಮಾರು 3 ಪಟ್ಟು ಹೆಚ್ಚಿಸಿಕೊಂಡ ಕಥೆಯಿದು. ಇದು ಹೇಗೆ ಸಾಧ್ಯವಾಯಿತು? ಬನ್ನಿ ಇದರ ಹಿಂದಿನ ಸಂಪೂರ್ಣ ವಿವರಗಳನ್ನು ನೋಡೋಣ. ಮೊದಲಿಗೆ ಈ ನಂಬರ್ ನೋಡಿ, 187.31 ಕ್ವಿಂಟಲ್. ಇದು ಈ ವರ್ಷದ ಫೈನಲ್ ನೆಟ್ ಇಳುವರಿ. ಈ ಒಂದೇ ಒಂದು ಸಂಖ್ಯೆ ಇಡೀ ಕಥೆಯ ತಿರುಳಂಗ ಹೇಳುತ್ತೆ ಮತ್ತು ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಬಿಂದು ಕೂಡ ಹೌದು. ಈ ನಂಬರ್ ನೋಡಿದ ತಕ್ಷಣ ತಲೆಗೆ ಬಡೋ ಮೊದಲನೇ ಪ್ರಶ್ನೆನೇ ಇದು. ಒಂದೇ ತೋಟದಿಂದ ಅದು ಒಂದೇ ವರ್ಷದ ಗ್ಯಾಪ್ನಲ್ಲಿ ಇಳುವರಿಯಲ್ಲಿ ಇಷ್ಟು ದೊಡ್ಡ ಜಂಪ್ ಆಗಕ್ಕೆ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರವನ್ನ ನಾವು ಮುಂದೆ ಹಂತ ಹಂತವಾಗಿ ಕಂಡುಹಿಡಿಯೋಣ. ಈ ಪರಿವರ್ತನೆಯ ಕಥೆಯ ಹೀರೋ ಮುತ್ತಣ್ಣನವರು. ಹಿರೇಕೇರೂರು ತಾಲೂಕಿನ ಹಾಸ್ಪಾವಿ ಅನ್ನೋ ಹಳ್ಳಿಯ ರೈತ. ಅವ್ರದು ಸುಮಾರು 10 ವರ್ಷದ ಅಡಿಕೆ ತೋಟ. ಸರಿ, ಈ ದೊಡ್ಡ ಬದಲಾವಣೆ ಆಗೋಕೆ ಮುಂಚೆ ಅವರ ತೋಟದ ಪರಿಸ್ಥಿತಿ ಹೇಗಿತ್ತು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಕಳೆದ ವರ್ಷ ಮುತ್ತಣ್ಣನವರ ತೋಟದಲ್ಲಿ 65 ಕ್ವಿಂಟಲ್ ಅಡಿಕೆ ಬಂದಿತ್ತು. ಆಗ ಅವರು ಫಾಲೋ ಮಾಡ್ತಿದ್ದಿದ್ದು ಟ್ರೆಡಿಷನಲ್ ಕೃಷಿ ಪದ್ಧತಿ. ಅಂದ್ರೆ ವರ್ಷಕ್ಕೆ 2 ಸಲ ರಾಸಾಯನಿಕ ಗೊಬ್ಬರ ಹಾಕ್ತಿದ್ರು. ಆ ಇಳುವರಿ ಏನು ಕಡಿಮೆ ಇರಲಿಲ್ಲ, ಒಂದು ಗೌರವಾನ್ವಿತ ಇಳುವರಿಯೇ ಆಗಿತ್ತು. ಆದರೆ ಅಸಾಮಾನ್ಯ ಅಂತೂ ಆಗಿರಲಿಲ್ಲ. ಆದರೆ ಆಮೇಲೆನೆ ನೋಡಿ ಎಲ್ಲವೂ ಚೇಂಜ್ ಆಗಿದ್ದು. ಹೆಚ್ಚು ಕಡಿಮೆ 1 ವರ್ಷದ ಹಿಂದೆ ಮುತ್ತಣ್ಣನವರು ಒಂದು ದೊಡ್ಡ ನಿರ್ಧಾರ ತಗೋತಾರೆ, ತಮ್ಮ ಕೃಷಿ ವಿಧಾನವನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡೋದು ಅಂತ. ಆ ಒಂದೇ ಒಂದು ನಿರ್ಧಾರ ಇವತ್ತಿನ ಈ ಅದ್ಭುತ ರಿಸಲ್ಟ್ಗೆ ಕಾರಣವಾಯಿತು. ಈ ಸ್ಲೈಡ್ ನೋಡಿ, ನಿಜವಾಗ್ಲೂ ಇದು ತುಂಬಾ ಇಂಟ್ರೆಸ್ಟಿಂಗ್. ಈ ಬದಲಾವಣೆ ಎಷ್ಟು ದೊಡ್ಡದು ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೋದ್ವರ್ಷ ಒಂದೊಂದು ಗಿಡದಲ್ಲಿ ಸರಾಸರಿ 5.5 ಕೆಜಿ ಅಡಿಕೆ ಸಿಗ್ತಾಯಿತ್ತು. ಆದ್ರೆ ಈ ವರ್ಷ ಬರೋಬ್ಬರಿ 17 ಕೆಜಿಗೆ ಏರಿದೆ. ಅಂದ್ರೆ ಒಂದೇ ಗಿಡದಲ್ಲಿ ಇಳುವರಿ ಆಲ್ಮೋಸ್ಟ್ 3 ಪಟ್ಟು ಜಾಸ್ತಿಯಾಗಿದೆ. ಈ ಸಾಧನೆಯನ್ನ ಇನ್ನಷ್ಟು ಸ್ಪೆಷಲ್ ಮಾಡೋದು ಇನ್ನೊಂದು ವಿಷಯ ಏನಂದ್ರೆ, ಈ ರಿಸಲ್ಟ್ ಬಂದಿದ್ದು ತುಂಬಾನೇ ಕಷ್ಟದ ವರ್ಷದಲ್ಲಿ. ಆ ವರ್ಷ ವಿಪರೀತ ಮಳೆ ಜೊತೆಗೆ ಕೊಳೆ ರೋಗ ಬೇರೆ. ಸುತ್ತಮುತ್ತಲಿನ ಎಷ್ಟೋ ತೋಟಗಳು ಹಾಳಾಗೋಗಿದ್ದು. ಅಂಥ ಪ್ರತಿಕೂಲ ವಾತಾವರಣದಲ್ಲೂ ಈ ಯಶಸ್ಸು ಸಿಕ್ಕಿದೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವಾ? ಹಾಗಾದ್ರೆ ಆ 187.33 ಕ್ವಿಂಟಲ್ ಅನ್ನೋ ಫಿಗರ್ ಬಂದಾದ್ರೂ ಹೇಗೆ? ಇದೇನೂ ಒಂದೇ ಸಲಕ್ಕೆ ಬಂದಿದ್ದಲ್ಲ. ಬದಲಿಗೆ 5 ಹಂತಗಳಲ್ಲಿ ಕಟಾವು ಮಾಡಿ ಪ್ರತಿಯೊಂದನ್ನು ನೀಟಾಗಿ ದಾಖಲಿಸಿದ್ದಾರೆ. ಬನ್ನಿ ಆ ನಂಬರ್ಗಳನ್ನ ನೋಡೋಣ. ಇಲ್ಲಿ ನೋಡಿ 5 ಸಲದ ಕಟಾವಿನ ಪಕ್ಕಾ ಲೆಕ್ಕ ಇದೆ. ಮೊದಲನೇ ಕಟಾವಲ್ಲಿ 12.15 ಕ್ವಿಂಟಲ್, ಎರಡನೇ ಸಲ 42.5, ಮೂರನೇ ಸಲವಂತೂ ಪೀಕ್ 72.96 ಕ್ವಿಂಟಲ್, ಆಮೇಲೆ 4ನೇ ಕಟಾವಲ್ಲಿ 40.70, ಕೊನೆಗೆ 5ನೇ ಕಟಾವಲ್ಲಿ 19 ಕ್ವಿಂಟಲ್. ಇದೆಲ್ಲ ಸೇರಿ ಸಿಪ್ಪೆಯೆಲ್ಲ ತೆಗೆದ ಮೇಲೆ ಉಳಿದಿದ್ದು ನಿವ್ವಳ 187.31 ಕ್ವಿಂಟಲ್. ಈ ರಿಸಲ್ಟ್ ಬಗ್ಗೆ ಸ್ವತಃ ಮುತ್ತಣ್ಣನವರನ್ನೇ ಕೇಳಿದ್ರೆ ಅವ್ರೇನಂತಾರೆ ಗೊತ್ತಾ? ಅವರೇ ಹೇಳ್ತಾರೆ, ಸರ್ ಇದು ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಂತು ಅಂತ. ಅವರ ಒಂದೇ ಮಾತಲ್ಲಿರೋ ಖುಷಿ, ಆಶ್ಚರ್ಯ, ಸಮಾಧಾನ ಎಲ್ಲವೂ ನಮಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಎಲ್ಲರ ತಲೆಯಲ್ಲೂ ಇರೋ ಪ್ರಶ್ನೆ, ಈ ಸಕ್ಸಸ್ ಹಿಂದಿರೋ ಸೀಕ್ರೆಟ್ ಏನು? ಮುತ್ತಣ್ಣನವರು ತಮ್ಮ ಕೃಷಿ ಪದ್ಧತಿಯಲ್ಲಿ ಅಂಥದ್ದೇನ್ ಬದಲಾವಣೆ ಮಾಡಿದ್ರು? ಬನ್ನಿ ಈಗ ಅದನ್ನ ತಿಳ್ಕೊಳ್ಳೋಣ. ಅವ್ರು ಮಾಡಿದ ಮೇಜರ್ ಚೇಂಜಸ್ ಅಂದ್ರೆ, ಮೊದಲನೇದಾಗಿ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕೋದನ್ನ ಕಂಪ್ಲೀಟಾಗಿ ನಿಲ್ಲಿಸಿದ್ರು. ಬದಲಿಗೆ ಸಾಯಿಲ್ ಟೆಸ್ಟ್ ಮಾಡಿಸಿ ಒಂದು ಸಿಸ್ಟಮ್ಯಾಟಿಕ್ ಸೈಂಟಿಫಿಕ್ ಮೆಥಡ್ ಫಾಲೋ ಮಾಡಿದ್ರು. ಮಣ್ಣಿಗೆ ಬೇಕಾದ ಟ್ರೀಟ್ಮೆಂಟ್ಸ್, ಟೈಮಿಗೆ ಸರಿಯಾಗಿ ಬೇಕಾದ ಸ್ಪ್ರೇಗಳು, ಹೀಗೆ ಕ್ವಾಲಿಟಿ ಇನ್ಪುಟ್ಸ್ ಕೊಟ್ಟು ಕ್ವಾಲಿಟಿ ಔಟ್ಪುಟ್ ತೆಗೆಯೋದ್ರ ಮೇಲೆ ಫೋಕಸ್ ಮಾಡಿದ್ರು. ಈ ಸಾಧನೆ ಮುತ್ತಣ್ಣನವರಿಗೆ ಮಾತ್ರವಲ್ಲ, ಅವರ ಊರಿನವರಿಗೂ ದೊಡ್ಡ ಸರ್ಪ್ರೈಸ್. ಅವರೆಲ್ಲ ಮಾತಾಡ್ಕೊಳ್ತಾರಂತೆ, 100ಕ್ಕೆ 100 ಕೃಷಿಯನ್ನೇ ನಂಬಿಕೊಂಡಿರೋ ನಮಗೆ ಇಷ್ಟು ಇಳುವರಿ ತೆಗೆಯೋಕ್ಕಾಗ್ತಿಲ್ಲ, ಇವರಿದ್ನ ಹೇಗ್ ಮಾಡಿದ್ರು ಅಂತ ಎಲ್ಲರೂ ಕುತೂಹಲದಿಂದ ಕೇಳ್ತಿದ್ದಾರೆ. ಸರಿ, ಈ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದು ಕೇವಲ ಒಂದು ಆರಂಭ ಅಷ್ಟೇ. ಈ ರಿಸಲ್ಟ್ನಿಂದ ಮುತ್ತಣ್ಣವ್ರಿಗೆ ಇನ್ನಷ್ಟು ಸ್ಫೂರ್ತಿ ಸಿಕ್ಕಿದೆ. ಈಗ ಮುಂದಿನ ವರ್ಷಕ್ಕೆ ಇನ್ನೂ ದೊಡ್ಡ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಕೇಳಿದ್ರೆ ಶಾಕ್ ಆಡ್ಬೋದು, ಆದ್ರೆ ಇದು ನಿಜ. ಅವರ ಮುಂದಿನ ವರ್ಷದ ಗುರಿ ಬರೋಬ್ಬರಿ 250 ಕ್ವಿಂಟಲ್. ನೋಡಿ, ಒಂದು ಯಶಸ್ಸು ಇನ್ನೆಷ್ಟು ದೊಡ್ಡ ಕನಸು ಕಾಣೋಕೆ ಹೇಗೆ ಧೈರ್ಯ ಕೊಡುತ್ತೆ ಅಂತ. ಮುತ್ತಣ್ಣನವರ ಈ ಕತೆ ನಮ್ಗೆಲ್ಲ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳುತ್ತೆ. ಸರಿಯಾದ ವಿಧಾನ, ವೈಜ್ಞಾನಿಕ ದೃಷ್ಟಿಕೋನ ಮತ್ತೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇಂಥದ್ದೊಂದು ದೊಡ್ಡ ಬದಲಾವಣೆ ನಮ್ಮ ಜೀವನದಲ್ಲೋ ನಾವು ಮಾಡೋ ಕೆಲಸದಲ್ಲೋ ತರೋಕೆ ಸಾಧ್ಯನಾ? ಯೋಚನೆ ಮಾಡಿ. ಈ ಯೋಚನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನ ಮುಗಿಸೋಣ.